ಪಿಂಕಿ, ಯಾಕೆ ಎಂದಿದೀಯಾ? ಏನಾಯ್ತೆ? ಯಾಕೆ ಬೇಜಾರಾಗಿದೀಯಾ? ಯಾಕಿಲ್ಲ ಕಣೋ, ಸುಮ್ಮನೆ ಬೇಜಾರಾಯ್ತು, ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡೆ. ಯಾಕೆ ಪಿಂಕಿ, ಏನಾಯ್ತೆ? ಅಳ್ತಾ ಇದೀಯಾ? ಏನಾಯ್ತು ಹೇಳು. ಏನಿಲ್ಲ ಕಣೋ ಪ್ರದೀಪ, ಸುಮ್ಮನೆ ಹಾಗೆ ಬೇಜಾರಾಯ್ತು. ಯಾಕೆ ನೀನ್ ಹಾಗೆಲ್ಲ ಸುಮ್ಮನೆ ಬೇಜಾರಾಗಲ್ಲ. ಏನಾಯ್ತು ಹೇಳೆ, ನನ್ನ ಫ್ರೆಂಡ್ ಅಲ್ವಾ, ನನ್ನ ಹತ್ರ ಹೇಳ್ಕೊ ಏನಾಯ್ತು. ಏನಿಲ್ಲ ಕಣೋ ಪ್ರದೀಪ, ಸ್ಕೂಲಲ್ಲಿ ಫಂಕ್ಷನ್ ಇದೆಯಲ್ಲ, ಆನ್ಯುವಲ್ ಡೇ ಫಂಕ್ಷನ್ನು, ಅದರಲ್ಲಿ ನಾನು ಸರಿಯಾಗಿ ಡ್ಯಾನ್ಸ್ ಮಾಡಲ್ಲ ಅಂತ ರವಿ ನೋಡಿ ನಗ್ತಾ ಇದ್ದ ನನ್ನ. ಯಾರು ಹಾಗಿದ್ದ ನನ್ ಮಗ ರವಿನ? ನಿನ್ನ ನೋಡಿ ನಕ್ಕದ್ನಾ? ಹ್ಞೂ ಕಣೋ, ಮೇಷ್ಟ್ರು ಡ್ಯಾನ್ಸ್ ಹೇಳ್ಕೊಡ್ಬೇಕಾದ್ರೆ ನಾನು ಸ್ವಲ್ಪ ಸರಿಯಾಗಿ ಮಾಡಲಿಲ್ಲ, ತಪ್ಪು ಮಾಡಿದ್ನ, ಅದಕ್ಕೆ ಅವನು ನನ್ನ ನೋಡಿ ನಗ್ತಾ ಇದ್ದ ಕಣೋ. ಓ, ಆ ಕೋತಿ ನನ್ ಮಗ ಗಿಡ್ ನನ್ ಮಗ ನಿನ್ನ ನೋಡಿ ನಕ್ತಿದ್ನ? ಅವನ್ಗೆ ಸರಿಯಾಗಿ ಬರಲ್ಲ ಡ್ಯಾನ್ಸು, ಅವನು ನಿನ್ನ ನೋಡಿ ನಕ್ತಿದ್ನ? ಹ್ಞೂ ಕಣೋ ಪ್ರದೀಪ, ಎಲ್ಲರಿದ್ರಿಗೂ ನೋಡಿ ನಗ್ತಾ ಇದ್ದ, ನನಗೆ ತುಂಬ ಅವಮಾನ ಆಯಿತು ಅಲ್ಲಿ, ಅದಕ್ಕೆ ತುಂಬ ಬೇಜಾರಾಯಿತು, ಇಲ್ಲಿ ಬಂದು ಕೂತ್ಕೊಂಡು ಅಳ್ತಾ ಇದ್ದೆ. ಓ, ಇದಕ್ಕೆ ಅಳ್ತಾ ಇದ್ಯಾ ದಡ್ಡಿ? ಇದಕ್ಕೆಲ್ಲ ಯಾರಾದ್ರೂ ಅಳ್ತಾರಾ? ನಾನಿಲ್ವ ನಿನ್ ಜೊತೆಗೆ? ಆ ರವಿಗೆ ನಾನು ನಿನ್ನ ಸೇರಿಸಿ ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ಹ್ಞೂ ಕಣೋ, ಅವನಿಗೆ ಬುದ್ಧಿ ಕಲಿಸ್ಬೇಕು, ಇಲ್ಲ ಅಂದರೆ ಪದೇ ಪದೇ ಇದೇ ಥರ ಮಾಡಿ ನಗ್ತಾ ಇರ್ತಾನೆ. ಸರಿ ಬಿಡು, ಅಳ್ಬೇಡ. ಆಯ್ತು, ನಾಳೆ ಮೇಷ್ಟ್ರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ನನ್ನ ಕರಿ ನೀನು. ನನ್ನ ಕಾಲು ಕೊಟ್ಟು ಅವನ್ನ ಬೀಸಿ ಎಲ್ಲರಿಗೂ ನಗಿಸ್ಬಿಡೋಣ ಅವನ್ನ. ಹ್ಞೂ ಕಣ ಪ್ರದೀಪ, ಹಾಗೆ ಮಾಡಬೇಕು, ಇಲ್ಲ ಅಂದರೆ ಅವನು ಪದೇ ಪದೇ ಇದೇ ಥರ ನನ್ನ ಗೂಳೈಕೋತಾನೆ. ಆಯ್ತು ಬಿಡಿ ಪಿಂಕಿ, ಇದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ. ನಾಳೆ ಅವನು ಬರಲಿ, ಅವನು ನನ್ನ ಮಗ, ಅವನಿಗಿದೆ ಅವನಿಗೆ ಹಬ್ಬ. ಸರಿ, ಇವಾಗ ಅಳ್ಬೇಡ, ಬಾ ಮನೆಗೆ ಹೋಗೋಣ ಇಬ್ರು. ಅಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಆರಾಮಾಗಿ ಖುಷಿಯಾಗಿ ಹೋಗೋಣ ಬಾ. ಹ್ಞೂ ಪ್ರದೀಪ, ಆಯಿತು, ನಾಳೆ ನೀನು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹ್ಞೂ ಕಣೆ, ಅವನಿಗೆ ಮಾಡ್ತೀನಿ ಇರೋ, ಅವನಿಗಿದೆ ಕೋತಿ ನನ್ನ ಮಗನಿಗೆ, ನಾಳೆ ಇದೆ ಅವನಿಗೆ ಹಬ್ಬ. ನೋಡು ನಾನು ಹೇಗೆ ಮಾಡ್ತೀನಿ ಅವನಿಗೆ ಅಂತ. ಸರಿ ಕಣ ಪ್ರದೀಪ, ಆಯಿತು, ಸಂಜೆ ಆಗ್ತಾ ಬಂತು, ಲೇಟ್ ಆಯಿತು, ಮನೆಯಲ್ಲಿ ಅಮ್ಮ ಬೈತಾರೆ, ಬಾ ಹೋಗೋಣ. ಆಯ್ತು ಪಿಂಕಿ, ನೀನು ಅಳ್ಬೇಡ ಆಯ್ತಾ, ಬೇಜಾರು ಮಾಡ್ಕೋಬೇಡ, ಬಾ ಹೋಗೋಣ ಮನೆಗೆ.